ನಾನಿಲ್ಲಿ 1/4 ಕಪ್ನಷ್ಟು ಕಪ್ಪು ಕಡಲೆಯನ್ನು ಕುಕ್ಕರಿಗೆ ಹಾಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪು, ಕಡಲೆ ಬೇಯಲಿಕ್ಕೆ ಎಷ್ಟು ನೀರು ಬೇಕಂತ ನೋಡಿಕೊಂಡು ನೀರನ್ನು ಹಾಕೋಣ. ಕುಕ್ಕರ್ನ ಬಾಯಿ ಮುಚ್ಚಿ ಹೈ ಫ್ಲೇಮಲ್ಲಿ ಒಂದು 4 ವಿಸಿಲ್ಸ್ ಕೊಡುವ. ಕಡಲೆ ಸಾಫ್ಟ್ ಆಗಿ ಬೆಂದಿದೆ. ಅರ್ಧ kg ತೊಂಡೆಕಾಯಿ ತಗೊಂಡಿದ್ದೇನೆ. ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ನಷ್ಟು ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ ಹಾಕೋಣ. ಆನಂತರ 4 ಒಣಮೆಣಸನ್ನು ತುಂಡು ಮಾಡಿ ಹಾಕೊಳ್ಳಿ. 3 ಅಥವಾ 4 ಖಾರ ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಈ ರೀತಿ ತುಂಡು ಮಾಡಿ ಹಾಕೋಣ. ಆನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಹಸಿ ಸಾಸಿವೆ ಸಹ ಜಾಸ್ತಿ ಹಾಕೊಳ್ಬೇಡಿ, ಜಾಸ್ತಿ ಹಾಕೊಂಡ್ರೆ ಒಳ್ಳೆಯದಾಗೋದಿಲ್ಲ. ಅರ್ಧ ಟೀ ಸ್ಪೂನ್ ಅಷ್ಟೇ ಹಾಕೊಳ್ಳಿ. ಈಗ ನಾವಿದನ್ನು ಕೋರ್ಸ್ಲಿ ಗ್ರೈಂಡ್ ಮಾಡುವ, ನೀರು ಹಾಕೊಳ್ಳೋದು ಬೇಡ. ತರಿಯಾಗಿ ರುಬ್ಬುವ ಇದನ್ನು. ಪಾತ್ರೆ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ ಹಾಕೊಂಡೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಚಟಪಟ ಆಗಲಿ, ಕ್ರ್ಯಾಕಲ್ ಆಗಲಿ. ಈಗ ನಾವು 1 ಟೀ ಸ್ಪೂನ್ ಉದ್ದಿನ ಬೇಳೆ, ಉರದ್ ದಾಲ್ ಹಾಕೋಣ. ಫ್ಲೇಮನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಉದ್ದಿನ ಬೇಳೆ ಕೆಂಪಾಗಬೇಕು, ಕಲರ್ ಚೇಂಜ್ ಆಗಬೇಕು. ಆನಂತರ 1/4 ಟೀ ಸ್ಪೂನ್ ಅಷ್ಟು ಹಿಂಗ್, ಹೆಸಫೊಟೀಡ ಹಾಕೋಣ. 2 ಕಡ್ಡಿ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು. ಉದ್ದಿನ ಬೇಳೆ ಕೆಂಪಾಗಲಿ. ಈಗ ನಾವು ತೊಂಡೆಕಾಯಿ ಹಾಕೋಣ. ತುಂಡು ಮಾಡಿಟ್ಟ ತೊಂಡೆಕಾಯಿ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಆನಂತರ 1 ಟೇಬಲ್ ಸ್ಪೂನ್ ಅಷ್ಟು ಜಾಗ್ರಿ ಪೌಡರ್, ಬೆಲ್ಲದ ಪುಡಿ. ಇದು ಆಪ್ಷನಲ್. ಈ ರೆಸಿಪಿಗೆ ಹಾಕಿದರೆ ಟೇಸ್ಟ್ ಒಳ್ಳೆಯದಾಗ್ತದೆ. ಬರೀ 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ. ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಈಗ ನಾವು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ತೊಂಡೆಕಾಯನ್ನು ಬೇಯಲಿಕ್ಕೆ ಬಿಡುವ, ಕುಕ್ಕಾಗಲಿ. ತೊಂಡೆಕಾಯಿ 80% ಬೆಂದಿದೆ. ಈಗ ನಾವು ಬೇಯಿಸಿಟ್ಟ ಕಡಲೆ ಹಾಕೋಣ. ಅದಕ್ಕೇನೆ ಕೊಕೊನಟ್ ಮಸಾಲ ಸಹ ಹಾಕೋಣ. ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಈಗ ನಾವು ಪುನಃ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಒಂದು 2 to 3 ಮಿನಿಟ್ಸ್ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ, ಬೇಯಲಿಕ್ಕೆ. ಸೂಪರ್ ಆದ ತೊಂಡೆಕಾಯಿ ಸುಕ್ಕ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.